ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ. ಓಂ ಪರಂಪರೆ ಬ್ರಹ್ಮ ಶನಿಚರಾಯ ನಮಃ. ನಮಸ್ತೆ. ಇವತ್ತು 4 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, 4th, 13th, 22nd ಹಾಗೂ 31st ಈ ಡೇಟ್ಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025 ಇಯರ್ ಹೇಗಿರುತ್ತೆ, ಗುಡ್ಡ ಬೇಡ ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು 4 ಬಂದ್ಬಿಟ್ಟು ರಾವು ರೆಪ್ರೆಸೆಂಟ್ ಮಾಡುತ್ತೆ, ರಾವು ಪ್ಲ್ಯಾನೆಟ್ನ. ಬಟ್ ವೆಸ್ಟರ್ನ್ ಅಸ್ಟ್ರಾಲಜಿಲಿ ಯುರಾನಸ್ ಅಂತ ಕನ್ಸಿಡರ್ ಮಾಡಿದೆ, ಇಂಡಿಯನ್ ನ್ಯೂಮರಾಲಜಿಲಿ ರಾವು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ರಾವು 4 ಏನು ಇಂಡಿಕೇಟ್ ಮಾಡುತ್ತೆ ನೋಡಿ. ನೀವು 4 ಸೀರೀಸಲ್ಲಿ ಹುಟ್ಟಿದರೆ ನೀವು ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀರಾ, ತುಂಬ ಆರ್ಗನೈಸ್ಡ್ ಆಗಿರ್ತೀರಾ. ಯು ವಿಲ್ ಬಿ ವೆರಿ ಹಾರ್ಡ್ ವರ್ಕಿಂಗ್, ಯು ವಿಲ್ ಬಿ ದ ಗುಡ್ ಎಂಪ್ಲಾಯಿ ಅಂತ ಹೇಳ್ಬೋದು. ಆ್ಯಂಡ್ ಯು ವಿಲ್ ಬಿ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಆ್ಯಂಡ್ ವೆರಿ ನಾಲೆಜಬಲ್ ಪರ್ಸನ್ ಆಗಿರ್ತೀರ. ನಿಮಗೆ ಎಷ್ಟು ವಿಚಾರಗಳು ತುಂಬಿದ್ರೂ ಸಾಕಾಗಲ್ಲ, ಅಷ್ಟು ವಿಚಾರಗಳು ಸಂಗ್ರಹಿಸ್ತೀರ ನೀವು ಇಷ್ಟಪಡೋ ಸಬ್ಜೆಕ್ಟಲ್ಲಿ. ಆ್ಯಂಡ್ 4 ಸೀರೀಸಲ್ಲಿ ಹುಟ್ಟಿರೋರು ಎಷ್ಟು ಇಂಟೆಲೆಕ್ಚುಯಲ್ ಪರ್ಸನ್ಸ್ ಅಂದರೆ, ಕೆಲಸ ಮಾಡ್ತಾಯಿದ್ರು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾರೆ, ಇಲ್ಲ ಎರಡೆರಡು ಬಿಸ್ನೆಸ್ ಮಾಡ್ತಾರೆ, ಅಷ್ಟು ಇಂಟೆಲಿಜೆನ್ಸ್ ಆಗಿರ್ತಾರೆ. ಸೊ 2 ದೋಣಿ ಮೇಲೆ ಕಾಲಿಡೋ ಅಷ್ಟು ಕೆಪಬಿಲಿಟಿ ಅವ್ರಿಗಿದೆ ಅಂತ ಹೇಳ್ಬೋದು. ಸ್ವಲ್ಪ 4 ಸೀರೀಸಲ್ಲಿ ಹುಟ್ಟಿರೋರಿಗೆ ಗ್ಯಾಸ್ಟ್ರಿಕ್ ರಿಲೇಟೆಡ್, ಸ್ಟೊಮಕ್ ರಿಲೇಟೆಡ್ ಇಶ್ಯೂಸ್ ಬರೋದು ಕಾಮನ್ನು. ಸೊ ಸ್ಪೆಷಲ್ ಕೇರ್ ತೊಗೊಳ್ಳಿ ನಿಮ್ಮ ಸ್ಟೊಮಕ್ ಬಗ್ಗೆ ಅಂತ ಹೇಳ್ತೀನಿ. ಗ್ಯಾಸ್ಟ್ರಿಕ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಇಮಿಡಿಯೇಟ್ ಟ್ರೀಟ್ಮೆಂಟ್ ತೊಗೊಳ್ಳಿ. ಆಯುರ್ವೇದಿಕ್ಕಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಜಾನ್ವರಿ ಮಂತಲ್ಲಿ 4 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025 ಬದಲಾವಣೆ ವರ್ಷ ಆಗಿರುತ್ತೆ. ಏನಾದರೂ ಬದಲಾವಣೆ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ದರೆ ಈ ವರ್ಷ ಬೆಸ್ಟ್ ಇಯರ್. ಕೆಲಸದಲ್ಲಿ ಬದಲಾವಣೆ ಅಥವಾ ಮನೆ ಬದಲಾವಣೆ ಅಥವಾ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ ಈ ವರ್ಷ ಬೆಸ್ಟ್ ಇಯರ್. ನಿಮಗೆ ಈ ವರ್ಷ ಕೊನೆಯಷ್ಟರಲ್ಲಿ ಒಂದು ಇಂಪಾಸಿಬಲ್ ಥಿಂಗ್ಸ್ ಆಗುತ್ತೆ, ಅನಿರೀಕ್ಷಿತ ಬದಲಾವಣೆ ಆಗುತ್ತೆ. ಬಿ ಪ್ರಿಫರ್ಡ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ 2005. ಇನ್ನು ಫೆಬ್ರವರಿ ಮಂತಲ್ಲಿ 4 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025 ಆಗಿರುತ್ತೆ. ಈ ವರ್ಷ ನೀವು ಆದಷ್ಟು ಮನೆ ಬಗ್ಗೆನೇ ನಿಮ್ಮ ಆಲೋಚನೆ ಇರುತ್ತೆ. ಕೆಲಸ ಬಿಟ್ಟ ತಕ್ಷಣ ಮನೆಗೆ ಹೋಗ್ಬಿಡ್ತೀರ, ಬೇರೆ ಎಲ್ಲೂ ಹೋಗಲ್ಲ. ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರ ಜಾಸ್ತಿ, ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗ್ಬೋದು ಜಾಸ್ತಿ. ಒಟ್ಟಿನಲ್ಲಿ ಈ ವರ್ಷ ನಿಮ್ಮ ಥಾಟು, ನಿಮ್ಮ ಎನರ್ಜಿ ನಿಮ್ಮ ಕುಟುಂಬದ ಮೇಲೆ, ನೀವು ಪ್ರೀತಿ ಮಾಡೋ ವ್ಯಕ್ತಿಗಳ ಮೇಲೆ ಇರುತ್ತೆ. ಈ ವರ್ಷ ಓಕೆ, ಚೆನ್ನಾಗಿರುತ್ತೆ ನಿಮಗೆ. ಇನ್ನು ಮಾರ್ಚ್ ಮಂತಲ್ಲಿ 4 ಸೀರೀಸ್ ಅಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025 ಆಗಿರುತ್ತೆ. ಈ ವರ್ಷ ನಿಮಗೂ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ಅಷ್ಟು ಟೆನ್ಷನ್ ಏನಿರಲ್ಲ. ಈ ವರ್ಷ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಹೊಸ ಎಜುಕೇಷನ್ ಏನಾದರೂ ಕಲಿಬೇಕು ಅಂತ ಪ್ಲ್ಯಾನಿಂಗ್ ಇದ್ದರೆ ಈ ವರ್ಷ ಬೆಸ್ಟ್ ಇಯರ್. ಏನಾದರೂ ಕೋರ್ಸ್ ಮಾಡಬೇಕು ಅಂತ ಇದ್ದರೆ ಮಾಡಿ ಈ ವರ್ಷ. ಈ ವರ್ಷ ಒಟ್ಟಿನಲ್ಲಿ ನೀವು ನಾಲೆಜ್ನ ಗೈನ್ ಮಾಡ್ತೀರಾ, ವಿಚಾರಗಳನ್ನ ಸಂಗ್ರಹಿಸ್ತೀರ. ಸೊ ಆ ಕಡೆ ನಿಮ್ಮ ಥಾಟ್ ಎನರ್ಜಿ ಇರುತ್ತೆ. ಈ ವರ್ಷ ನೀವು ನಿಮ್ಮ ಇನ್ನರ್ ಕಾನ್ಷಿಯಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ನೀವು ಇಂಟ್ರೆಸ್ಟ್ ತೋರಿಸ್ತೀರ. ಲೈಕ್ ಮೆಡಿಟೇಷನ್ ಮಾಡಿ ಆಗಿರ್ಬೋದು, ಅಥವಾ ಯೋಗ ಮಾಡೋದಕ್ಕೆ ಜಾಯ್ನ್ ಆಗ್ಬೋದು ನೀವು. ಒಟ್ಟಿನಲ್ಲಿ ಈ ವರ್ಷ ಮೆಟೀರಿಯಲ್ ಪೊಸೆಷನ್ಗಿಂತ ಸ್ಪಿರಿಚುವಲಿ ಗ್ರೋತ್ ಆಗುತ್ತೆ ನಿಮ್ಮ ಮೈಂಡ್ಸೆಟ್. ಇನ್ನು ನೆಕ್ಸ್ಟು ಏಪ್ರಿಲ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 4 ಸೀರೀಸ್ ಅವ್ರಿಗೆ 2025 ಆಗಿರುತ್ತೆ. ನೀವೇನಾದರೂ ಏಪ್ರಿಲ್ ಮಂತಲ್ಲಿ 4 ಸೀರೀಸಲ್ಲಿ ಹುಟ್ಟಿದರೆ ಈ ವರ್ಷ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಬಟ್ ಆದರೆ
ನೀವು ಹಿಂದಿನ ವರ್ಷಗಳು ಏನು ಕಷ್ಟಪಟ್ಟಿರ್ತೀರ ಅದಕ್ಕೆ ಪ್ರತಿಫಲ ಸಿಗುತ್ತೆ ಈ ವರ್ಷ ಅಂತ ಹೇಳ್ಬೋದು. ಲೈಕ್ ಏನಾದರೂ ಪ್ರಮೋಷನ್ಗೆ ವೇಟ್ ಮಾಡ್ತಾಯಿದ್ರೆ ಪ್ರಮೋಷನ್ ಸಿಗುತ್ತೆ, ಸ್ಯಾಲ್ರಿ ಇಂಕ್ರಿಮೆಂಟ್ ಆಗ್ಬೋದು, ರೆಕಗ್ನಿಷನ್ ಸಿಗುತ್ತೆ, ಏನಾದರೂ ರಿವಾರ್ಡ್ ಸಿಗ್ಬೋದು ನೀವು ಕೆಲಸ ಮಾಡೋ ಜಾಗದಲ್ಲಿ, ಅಥವಾ ಯಾರಿಗಾದರೂ ದುಡ್ಡು ಕೊಟ್ಟು ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ತುಂಬ ದಿನ ಆದರೂ ಕೊಟ್ಟಿಲ್ಲ ಅಂತ ಬರ್ಬೋದು, ಚಾನ್ಸಸ್ ಜಾಸ್ತಿ ಇದೆ ಈ ವರ್ಷ ನಿಮಗೆ. ಶೇರ್ಸಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ವರ್ಷ ನಿಮಗೆ ಪ್ರಾಫಿಟ್ ಬರ್ಬೋದು. ಒಟ್ಟಿನಲ್ಲಿ ದಿಸ್ ದ ಇಯರ್ ಆಫ್ ಮನಿ ಟೈಮ್ ನಿಮಗೆ. ಬಟ್ ಆದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ, ಸೊ ಯು ಹ್ಯಾವ್ ಟು ಬಿ ಕಾಶಿಯಸ್. ಸ್ಪೆಷಲಿ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರ್ ಮಂತ್, ಇವೆರಡು ಮಂತು ಸ್ವಲ್ಪ ಸ್ಪೆಷಲ್ ಕೇರ್ ತೊಗೊಳ್ಬೇಕು ನಿಮ್ಮ ಹೆಲ್ತ್ ಬಗ್ಗೆ ನೀವು. ಸೊ ವಿಷ್ಣು ಮಂತ್ರ ಚಾಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮೇ ಮಂತಲ್ಲಿ ಯಾರ್ಯಾರು 4 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025 ಹೇಗಿರುತ್ತೆ? ನಿಮಗೆ ಈ ವರ್ಷ ಸ್ವಲ್ಪ ಹಳೇದನ್ನೆಲ್ಲ ಮರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ಕೊನೆ 3 ತಿಂಗಳು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೆಕ್ಸ್ಟ್ ಹೇಗಿರಬೇಕು ಮುಂದಿನ ವರ್ಷಗಳಲ್ಲಿ ಅಂತ. ಸೊ ನೀವು ಈ ವರ್ಷ ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತೀರ. ಸೊ ಧ್ಯಾನ ಮಾಡಿ, ನಿಮಗೆ ಒಂದು ರೈಟ್ ಡೈರೆಕ್ಷನ್ ಸಿಗುತ್ತೆ. ಮಂತ್ರ ಪಠಣೆ ಮಾಡಿ, ನಿಮಗೊಂದು ಮೈಂಡ್ಸ್ಗೆ ಒಂದು ರೈಟ್ ಡೈರೆಕ್ಷನ್ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ವಿಷ್ಣು ಮಂತ್ರ ಜಾಯಿನ್ ಮಾಡಿ. ಜೂನ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ 4 ಸೀರೀಸಲ್ಲಿ ಅವ್ರಿಗೆ 2025 ಹೇಗಿರುತ್ತೆ? ನಿಮಗೆ ಈ ವರ್ಷ ಹೊಸ ಆರಂಭ ಅಂತ ಹೇಳ್ಬೋದು. ಹೊಸ ಉತ್ಸಾಹದಿಂದ ಇರ್ತೀರ, ಫುಲ್ ಎನರ್ಜೆಟಿಕ್ ಆಗಿರ್ತೀರ. ಇವು ಏನಾದರೂ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಏನಾದರೂ ಇದ್ದರೆ ನೀವು ಈ ವರ್ಷ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಅದು ದೀರ್ಘಕಾಲದವರೆಗೂ ಉಳಿಯುತ್ತೆ. ಸೊ ನೆಕ್ಸ್ಟು ಜುಲೈ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 4 ಸೀರೀಸಲ್ಲಿ ಅವ್ರಿಗೆ 2025 ನಿಮಗೆ ಈ ವರ್ಷ ಸ್ವಲ್ಪ ನಿಧಾನಗತಿಯಲ್ಲಿ ಆರಂಭ ಆಗುತ್ತೆ. ನಿಮ್ಮ ಸಮಯ, ನಿಮ್ಮ ಶಕ್ತಿ ಎಲ್ಲ ನಷ್ಟ ಅಂತ ಆಗುತ್ತೆ. ಎಲ್ಲ ವಿಷಯದಲ್ಲೂ ವರ್ಷ ಪೂರ್ತಿ ತಾಳ್ಮೆಯಿಂದ ಇರಬೇಕು ನೀವು. ಸಂತೋಷಕರ ಸಮಯದಲ್ಲೂ ಕೂಡ ತಾಳ್ಮೆಯಿಂದ ಇರಬೇಕು. ನೀವು ಕೂಡ ವಿಷ್ಣು ಮಂತ್ರ ಚಾಂಟ್ ಮಾಡಿ, ಸೊ ಒಳ್ಳೆಯದಾಗುತ್ತೆ. ಯಾವುದು ವಿಷ್ಣು ಮಂತ್ರ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರ ಚಾಂಟ್ ಮಾಡ್ಬೋದು. ದಿಸ್ ಇಸ್ ದ ಬೆಸ್ಟ್ ವಿಷ್ಣು ಮಂತ್ರ. 4th ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೋ, ಆಗಸ್ಟ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 4 ಸೀರೀಸಲ್ಲಿ ಅವ್ರಿಗೆ 2025 ಹೇಗಿರುತ್ತೆ ಅಂದರೆ ನಿಮಗೆ ಈ ವರ್ಷ ಸ್ವಲ್ಪ ಎಂಜಾಯಬಲ್ ಇಯರ್ ಅಂತ ಹೇಳ್ಬೋದು. ಸುಖಕರವಾಗಿರುತ್ತೆ, ಆಹ್ಲಾದಕರ ವರ್ಷ ಅಂತ ಹೇಳ್ಬೋದು. ಆದರೆ ಪರಿಶ್ರಮದ ಕೆಲಸ ಮಾಡಬೇಕಾಗತ್ತೆ. ಹೊಸ ಮಿತ್ರರನ್ನು ಹೊಸ ಮಿತ್ರರ ಜೊತೆ ಗೆಳೆತನ ಬೆಳೆಸ್ತೀರ. ಹೊಸ ಹವ್ಯಾಸನ ಪ್ರಾರಂಭ ಮಾಡ್ಕೊತೀರ ಈ ವರ್ಷ. ಲೈಕ್ ವಾಕಿಂಗ್ ಸ್ಟಾರ್ಟ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಅಥವಾ ಜಿಮ್ಗೆ ಸೇರ್ಕೊಬೋದು, ಅಥವಾ ಯೋಗ ಪ್ರಾಕ್ಟೀಸ್ ಮಾಡೋಕ್ಕೆ ಸೇರ್ಕೊಬೋದು, ಅಥವಾ ಮೆಡಿಟೇಷನ್ ಕ್ಲಾಸ್ಗೆ ಸೇರ್ಕೊಬೋದು. ಒಟ್ಟಿನಲ್ಲಿ ಏನಾದರೂ ಒಂದು ಹೊಸ ಹವ್ಯಾಸ ನೀವು ರೂಢಿಸ್ಕೊತೀರ ಈ ವರ್ಷ. ಆದರೆ ನಿಮಗೆ ಸ್ವಲ್ಪ ಅಲ್ಪಕಾಲಿಕ ಆಸಕ್ತಿಗಳೇ ಹೆಚ್ಚಾಗಿರುತ್ತೆ ಈ ವರ್ಷ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಸೆಪ್ಟೆಂಬರ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 4 ಸೀರೀಸಲ್ಲಿ ಅವ್ರಿಗೆ 2025 ಹೇಗಿರುತ್ತೆ? ಈ ವರ್ಷ ಸ್ವಲ್ಪ ಕಷ್ಟ, ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಈ ವರ್ಷ ಸ್ವಲ್ಪ ಗಂಭೀರವಾಗಿರುತ್ತೆ, ಸ್ವಲ್ಪ ತೊಂದರೆಗಳು ಜಾಸ್ತಿ ಬರುತ್ತೆ. ಸೊ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು, ನಿಮ್ಮ ಮ್ಯಾನೇಜರಿಂದ ತುಂಬ ಸ್ಟ್ರೆಸ್ ಆಗೋದು, ಕೆಲಸ ಬಿಡಿ ಅಂತ ಹೇಳ್ಬೋದು. ಸೊ ಕೆಲಸ ಬಿಡೋಕ್ಕೆ ಹೋಗಬೇಡಿ, ಸ್ಟ್ರೆಸ್ಸು ಬರುತ್ತೆ ಅಂತ. ಸೊ ಸ್ವಲ್ಪ ಪೇಷನ್ಸ್ ಆಗಿರ್ಬೇಕು ಈ ವರ್ಷ ನೀವು ಅಂತ ಹೇಳ್ತೀನಿ. ವಿಷ್ಣು ಮಂತ್ರ ಚಾಂಟ್ ಮಾಡಿ ಅನ್ಲಿಮಿಟೆಡ್ ಆಗಿ. ಓಂ ನಮೋ ನಾರಾಯಣಾಯ ಮಂತ್ರ ಚಾಂಟ್ ಮಾಡಿ, ಒಳ್ಳೆಯದಾಗುತ್ತೆ. ಅಕ್ಟೋಬರ್ ಮಂತಲ್ಲಿ
4 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025 ಆಗಿರುತ್ತೆ. ನಿಮಗೆ ಈ ವರ್ಷ ಬದಲಾವಣೆ ಏನಾದರೂ ಮಾಡಬೇಕು ಅಂತ ಇದ್ದರೆ, ಕೆಲಸ ಬಿಟ್ಟು ಬೇರೆ ಕಡೆ ಬೇರೆ ಕಂಪ್ನಿಗೆ ಸೇರ್ಕೊಬೇಕು ಅಂತ ಇದ್ದರೆ ಈ ವರ್ಷ ಟ್ರೈ ಮಾಡಿ, ನಿಮಗೆ ಸಕ್ಸಸ್ ಆಗುತ್ತೆ. ಅಥವಾ ನೀವೇನಾದರೂ ಬೇರೆ ಕಂಟ್ರಿಗೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ, ಬೇರೆ ಕಂಟ್ರಿಲಿ ಜಾಬ್ ಸರ್ಚ್ ಮಾಡಬೇಕು ಅಂತ ಈ ವರ್ಷ ನೀವು ಪ್ಲ್ಯಾನ್ ಮಾಡ್ಬೋದು. ಈ ವರ್ಷ ನಿಮ್ಮ ಲೈಫಲ್ಲಿ ಏನಾದರೂ ಅನಿರೀಕ್ಷಿತ ಬದಲಾವಣೆ ಖಂಡಿತ ಆಗುತ್ತೆ. ನವಂಬರ್ ಮಂತಲ್ಲಿ 4 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವ್ರಿಗೆ ಈ ವರ್ಷ ಸ್ವಲ್ಪ ನೀವು ಈ ವರ್ಷ ಆದಷ್ಟು ಮನೆ ಕಡೆನೇ ಗಮನ ನಿಮ್ಮದಿರುತ್ತೆ. ನಿಮ್ಮ ಫ್ಯಾಮಿಲಿ ಮೇಲೆ ಜಾಸ್ತಿ ನಿಮ್ಮ ಫೋಕಸ್ ಇರುತ್ತೆ. ನೀವು ಕೆಲಸದಲ್ಲಿದ್ರೂ ಅಯ್ಯೋ ನಮ್ಮ ಮನೆಯವರು ಏನು ಮಾಡ್ತಾಯಿದ್ದಾರೋ ಏನೋ ಹೇಗಿದ್ದಾರೋ ಅಂತ ಇರ್ತಾರೆ. ಕೆಲವರು ನೀವೆಲ್ಲ ಸ್ವಲ್ಪ ಫ್ಯಾಮಿಲಿಯಿಂದ ದೂರ ಸ್ಟೇ ಆಗಿರ್ಬೋದು ವರ್ಕ್ ಮಾಡೋದಕ್ಕೆ. ಸೊ ನಿಮ್ಮ ಗಮನ ಪೂರ್ತಿ ವರ್ಷ ಸ್ವಲ್ಪ ಫ್ಯಾಮಿಲಿ ಬಗ್ಗೆನೇ ಇರುತ್ತೆ. ಫ್ರೀ ಟೈಮ್ ಸಿಕ್ಕಿದ್ರೆ ಸಾಕು ಮನೆಗೆ ಹೋಗ್ಬಿಡ್ತೀರಾ. ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಈ ವರ್ಷ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಾಡೋ ಒಂದು ನಿಮ್ಮ ಥಾಟ್ ಏನಿರುತ್ತೆ ಆಗದೇ ಇರುತ್ತೆ. ಆಮೇಲೆ ರಿಲೇಷನ್ಶಿಪ್ ವಿಷಯಕ್ಕೆ ಬಂದರೆ ಈ ವರ್ಷ ಸ್ವಲ್ಪ 2 ವೇ ಅಂತ ಇರ್ಬೋದು. ರಿಲೇಷನ್ಶಿಪ್ ಚೆನ್ನಾಗಿದ್ದರೆ ಇಟ್ ವಿಲ್ ಬಿ ದ ವಂಡರ್ಫುಲ್ ಇಯರ್. ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಕೆಟ್ಟದಾಗಿರುತ್ತೆ ಅಂತ ಹೇಳ್ಬೋದು. ಸೊ ದಟ್ ಡಿಪೆಂಡ್ಸ್ ಅಪಾನ್ ದ ದಶಾಭುಕ್ತಿ. ಸೊ ದಶಾಭುಕ್ತಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ, ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಡಿಸೆಂಬರ್ ಮಂತಲ್ಲಿ 4 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ ಈ ವರ್ಷ ಸಾಫ್ಟಾಗಿರುತ್ತೆ, ಜೆಂಟಲ್ ಆಗಿರುತ್ತೆ. ಸ್ವಲ್ಪ ನಿಮ್ಮ ಬಗ್ಗೆ ನೀವು ಗಮನ ಕೊಡೋದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಹೊಸ ಎಜುಕೇಷನ್, ಹೊಸ ಏನಾದರೂ ಕೋರ್ಸ್ ಮಾಡ್ತೀರಾ, ಮಾಡೋದಕ್ಕೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ವರ್ಷ ನೀವು ನಾಲೆಜ್ನ ಗೈನ್ ಮಾಡ್ತೀರಾ ಹೊಸದಾಗಿ. ಯು ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಡೆವಲಪಿಂಗ್ ಯುವರ್ ಇನ್ನರ್ ಕಾನ್ಷಿಯಸ್ನೆಸ್. ನೀವು ಸ್ಪಿರಿಚುವಲಿ ಗ್ರೋತ್ ಆಗ್ತೀರಾ, ಮೋರ್ ದೆನ್ ಮೆಟೀರಿಯಲ್ ಪೊಸಿಷನ್ಸ್ ಅಂತ ಹೇಳ್ಬೋದು.